ತೆರಿಗೆಯನ್ನು ವಿಧಿಸಿ ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲಿ ಹೋಗ್ತಾ ಇದೆ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? 52,000 ಕೋಟಿ ಅಂತಕ್ಕಂಥದ್ದನ್ನ ಇವರು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡ್ತಿದೀವಿ ಅನ್ನೋದು ಬೇರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯಪಾನೀಯರ ಮೇಲೆ ಏರಿಸ್ತಾ ಇರ್ತಕ್ಕಂಥ ಒಂದು ರೇಟು, ಗೈಡೆನ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟಾಂಪ್ ವ್ಯಾಲ್ಯೂ ರೇಟ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳಬಲ್ಲೆ. ಅದರಿಂದ ನಾನು ಗ್ಯಾರಂಟಿಯ ಸ್ಕೀಮ್ನಿಂದ ಸರ್ಕಾರಕ್ಕೆ ಇಕ್ಕಟ್ಟಿದೆ ಅಂತ ಹೇಳಲ್ಲ. ನಾನು ಮ್ಯಾನೇಜ್ಮೆಂಟ್ ನಲ್ಲಿ ಇಲ್ಲಿ ಯಾರಿಗೂ ಕಂಟ್ರೋಲ್ ಇಲ್ಲ. 52,000 ಕೋಟಿಗೆ ನೀವೇನು 52,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಸ್ಕೀಮ್ ಅನ್ನ ಘೋಷಣೆ ಮಾಡಿದ ಮೇಲೆ ಹೆಚ್ಚುವರಿಯಾಗಿ ತೆರಿಗೆ ರೂಪದಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತಾ ಇದೆ? ನೀವು ಹಲವಾರು ತೆರಿಗೆಯನ್ನ ಹೆಚ್ಚಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆದಾಯ ಎಷ್ಟು ಬಂತು? ಗ್ಯಾರಂಟಿ ಸ್ಕೀಮ್ ಹೆಸರು ಮೇಲೆ ತಾನೇ ಇದನ್ನೆಲ್ಲ ಜಾಸ್ತಿ ಮಾಡಿದ್ದು, ಅದಕ್ಕೆ ಹಣ ಹೊಂದಿಸ್ಬೇಕು ಅಂತ ಹೇಳಿ. ಹಾಗಿದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಅದರ ಜೊತೆಗೆ ಈ ವರ್ಷ 1,05,000 ಕೋಟಿ ಸಾಲ ಬೇರೆ ಎತ್ತುತ್ತಾ ಇದ್ದೀರಿ. 1,05,000 ಕೋಟಿ ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ಗೆ ಹಣ ಇಟ್ಟಿರ್ತಕ್ಕಂಥ 52,000 ಕೋಟಿ ನೀವು ಹೇಳೋದು, 1,05,000 ಕೋಟಿ ಸಾಲ ಬೇರೆ ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ತೆರಿಗೆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಗಳಿಂದಲೇ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ. ಇನ್ನ ಎಲೆಕ್ಟ್ರಿಸಿಟಿ ರೈತನಿಗೆ 2.5 ಲಕ್ಷ ರೂಪಾಯಿ ಕಟ್ಟಬೇಕು, ಟಿಸಿ ಹಾಕ್ಸ್ಕೋಬೇಕು ಅಂದ್ರೆ ಅಲ್ಲಿ ಬೇಕಾಗಿದೆ. ಯಾವ್ಯಾವ ಬಾಬ್ತಿನಲ್ಲಿ ನೀವು ಯಾವ ರೀತಿನಲ್ಲಿ ತೆರಿಗೆಯನ್ನ ಇವತ್ತು ಹೆಚ್ಚಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಮೇಲೆ ಏರಿಕೆ ಮಾಡಿದ್ದೀರಿ. ಅದರಿಂದ ಇಲ್ಲಿ ಗ್ಯಾರಂಟಿ ಸ್ಕೀಮ್ ನಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಕ್ ತಯಾರಾಗಿಲ್ಲ. ಈ ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರದ ಖಜಾನೆಯನ್ನ ಸ್ವೇಚ್ಛಾಚಾರವಾಗಿ ಇವತ್ತು ದುರ್ಬಳಕೆ ಮಾಡ್ತಾ ಇರೋದ್ರಿಂದ ಈ ಒಂದು ಸಂಕಷ್ಟಗಳನ್ನ ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ.